ಮಹಿಳಾ ಪಿಎಸ್ಐ ಮೇಲೆ ಡಿವೈಎಸ್ಪಿ ಪತ್ನಿ ಹಲ್ಲೆಯನ್ನ ಮಾಡಿದ್ರ. ಡಿವೈಎಸ್ಪಿ ಪತ್ನಿ ಶಾಸಕರ ಸುಪುತ್ರಿಯ ಕರ್ಪಾನ್. ಮಹಿಳಾ ಪಿಎಸ್ಐ ಮೇಲೆ ಡಿವೈಎಸ್ಪಿ ಪತ್ನಿ ಹಲ್ಲೆಯನ್ನ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಡಿವೈಎಸ್ಪಿ ಪತ್ನಿನೂ ಹೌದು, ಶಾಸಕರ ಸುಪುತ್ರಿನೂ ಕೂಡ ಹೌದು. ದರ್ಪ ತೋರಿಸಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗಿದೆ. ದೇವಸ್ಥಾನದ ಆವರಣದಲ್ಲೇ ಗಲಾಟೆಯನ್ನ ಮಾಡಿ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ. ಡಿವೈಎಸ್ಪಿ ಪತ್ನಿ ಐಶ್ವರ್ಯ ವಿರುದ್ಧ ದೂರು ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಪಿಎಸ್ಐ ಸವಿತಾ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಅವ್ರು ದೂರನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಎಂಬ ಮಹಿಳೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ಐಶ್ವರ್ಯ ಎಂಬ ಮಹಿಳೆ ಇದಾರಲ್ಲ, ಅವರು ಮಂಡ್ಯ ಡಿವೈಎಸ್ಪಿ ಗೌತಮ್ ಅವರ ಪತ್ನಿ, ಹಾಗೆ ತುಮಕೂರು ಗ್ರಾಮಾಂತರ ಶಾಸಕರಾಗಿರುವಂತ ಸುರೇಶ್ ಗೌಡ್ರ ಮಗಳು. ಐಶ್ವರ್ಯ ವಿರುದ್ಧ ಕ್ಯಾತನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. BNS 132, 115 ಕಲಂ 2, 352, 351 ಕಲಂ 2 ಅಡಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಆಗಸ್ಟ್ 12ರ ಪ್ರಕರಣ ದೂರು ದಾಖಲಾಗಿದೆ. ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ವಾ ಖಾಕಿ ಪಡೆ? ಶಾಸಕರ ಮಗಳು ಅಂತನ ಡಿವೈಎಸ್ಪಿ ಪತ್ನಿ ಅಂತನ? ಯಾವ ಕಾರಣಕ್ಕೋಸ್ಕರ ಕ್ರಮ ಕೈಗೊಂಡಿಲ್ಲ? ಮಂಡ್ಯ SP ಶೋಭಾರಾಣಿ ಮೇಡಮ್, ಯಾಕೆ ತಡ ಆಗ್ತಾ ಇದೆ? ನೀವು ಒಬ್ರು ಮಹಿಳಾ PSI ಮೇಲೆ ಹಲ್ಲೆ ಆಗಿದೆ. ಆ PSI ಯಾಕೆ ಬಿಟ್ಟು ಬಂದ್ರು ಅಂತ ಆ PSI ಒಳಗಡೆ ಹೇಳ್ಕೊಂಡು ಹೋಗ್ಬೇಕಾಗಿತ್ತು, ಕ್ರಮ ಕೈಗೊಳ್ಬೇಕಾಗಿತ್ತು. ಬೇರೆಯವ್ರು ಯಾರಾದ್ರೂ ಹಲ್ಲೆ ಮಾಡಿದ್ರೆ ಬಿಡ್ತಾ ಇದ್ರ? PSI ಒಳಗಾಗ್ತಾ ಇದ್ರಲ್ವಾ? ಈಗ ಇವರು ಹಲ್ಲೆ ಮಾಡಿದ್ರು ಅಂತ ಅಲ್ಲಿ ಯಾಕೆ ಬಿಟ್ಟು ಬಂದ್ರು ಅಂತ ತೋರಿಸ್ಬೇಕಾಯ್ತು ನಿಮ್ ಕಾಕಿ ಪವರ್ ಅನ್ನ. ತಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಸೈಲೆಂಟ್ ಯಾಕೆ? ಡಿವೈಎಸ್ಪಿ ಪತ್ನಿ ಅಂತನ, ಶಾಸಕರ ಮಗಳು ಅಂತನ? ನಿಮ್ಮ ಸಿಬ್ಬಂದಿಯ ರಕ್ಷಣೆ ನಿಮ್ಮ ಜವಾಬ್ದಾರಿ ಕೂಡ ಹೌದು. ಡಿವೈಎಸ್ಪಿ ಪತ್ನಿ ತುಮಕೂರು ಗ್ರಾಮಾಂತರದ ಶಾಸಕ ಸುರೇಶ್ ಗೌಡ್ರ ಮಗಳು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕ್ರಮ ಆಗ್ತಾ ಇಲ್ವಾ ಇಲ್ಲಿ? 12ನೇ ತಾರೀಕು ನಡೆದಿರುವಂತ ಪ್ರಕರಣ ಇದು. ಇವತ್ತು 14ನೇ ತಾರೀಕು, ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ. ಎಫ್ಐಆರ್ ದಾಖಲಾಗಿದೆ. BNS ಆಕ್ಟ್ ಅಡಿಯಲ್ಲಿ 4 ಸೆಕ್ಷನ್ ಹಾಕಲಾಗಿದೆ. ಎಫ್ಐಆರ್ ದಾಖಲಾಗಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ. ಶೋಭಾ ರಾಣಿ ಮೇಡಮ್ ನಡೆ ನೋಡ್ತಾ ಇದ್ರೆ ಇಲ್ಲೇ ಅನುಮಾನ ಬರ್ತಾ ಇದೆ. ಅವರು ಸೈಲೆಂಟ್ ಆಗಿರುವಂತದ್ದು ನೋಡ್ತಾ ಇದ್ರೆ, ಪ್ರಭಾವಿ ಮಗಳು ಇವರದ್ದೇ ಅಧಿಕಾರಿಯ ಪತ್ನಿ ಅನ್ನುವಂತ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು ನಡೆಯುತ್ತಾ ಅಂತ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಇಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಏನಂತ ಕಂಪ್ಲೇಂಟ್ ಅನ್ನ ಕೊಡ್ಲಾಗಿದೆ? ಏನೇನೆಲ್ಲ ಉಲ್ಲೇಖ ಆಗಿದೆ? ಏನಾಯ್ತಂತೆ ಆ ಸ್ಥಳದಲ್ಲಿ? ಇನ್ನು ಯಾಕೆ ಕ್ರಮ ಕೈಗೊಂಡಿಲ್ವಂತೆ? ಪೃಥ್ವಿ, ಏನು ಅಂತಂದ್ರೆ ಇದು ಮೊನ್ನೆ ನಡೆದಿರತಕ್ಕಂತ ಘಟನೆ. ಅಂದ್ರೆ ಮಂಡ್ಯದ ಶ್ರೀರಂಗಪಟ್ಟಣದ ಆರ್ತಿ ಉಕ್ಕಡ ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಬಂದೋಬಸ್ತ್ಗಾಗಿ ಹೋಗಿದ್ದಂತ ಮಂಡ್ಯದ ಮಹಿಳಾ ಠಾಣೆಯ PSI ಆಗಿರ್ತಕ್ಕಂಥ ಸವಿತಾ B ಪಾಟೀಲ್ ಅವರು ಅಲ್ಲಿ ವಿಶೇಷವಾಗಿ ಬಂದೋಬಸ್ತ್ಗೆ ಹಾಕಲಾಗಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ಏನಿದ್ದಾರೆ, ಇವರ ಪುತ್ರಿ ಕೂಡ ಐಶ್ವರ್ಯ ಅಲ್ಲಿಗೆ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ ಆ ಗರ್ಭಗುಡಿಗೆ ಅವರನ್ನ ಬಿಡುವಂತ ವಿಚಾರಕ್ಕೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಸಾಕಷ್ಟು ಜನರು ಬಂದಿದ್ರು, ಭೀಮನವಾಸೆ ಆಗಿದ್ರಿಂದ, ಹೀಗಾಗಿ ತುಂಬಾ ರಶ್ ಇದ್ದಿದ್ರಿಂದ ಏನು ಸವಿತಾ B ಪಾಟೀಲ್ ಅಂತ ಏನಿದ್ದಾರೆ, ಇವರು ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ ಮೇಡಮ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಯಾರು ಗೊತ್ತಾ ಅನ್ನುವಂತ ಏರು ಧ್ವನಿಯಲ್ಲಿ ಆಕೆಯ ಬಳಿ ಮಾತನಾಡ್ತಾ ಪೊಲೀಸ್ ಅಧಿಕಾರಿ ಅನ್ನೋದು ಕಾಣ್ದೇನೆ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂತ ಆರೋಪವನ್ನ ಸವಿತಾ ಅವರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ರು, FIR ಕೂಡ ದಾಖಲಾಗಿರುವಂತದ್ದು. ಆದ್ರೆ ಮತ್ತೊಂದು ಕಡೆ 2 ದಿನಗಳು ಕಳೆದಿದೆ, ಪ್ರಭಾವಿ ಮಹಿಳೆ ಅನ್ನುವ ಕಾರಣಕ್ಕೆ ಆಕೆಯನ್ನ ಬಂಧಿಸಿಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲೇ ಒಂದು ಕಡೆ ರಾಜಿ ಪಂಚಾಯಿತಿ ಮಾಡ್ಲಿಕ್ಕೆ ನಡೀತಾ ಇತ್ತು ವಿಚಾರ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ದೊಡ್ಡವರ ವಿಚಾರಗಳು ಅಂದ್ರೆ ದೊಡ್ಡವರು ಇನ್ನೊಬ್ರು ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದು ಕಾಕಿ ಮೇಲೆ ಹಲ್ಲೆ ಮಾಡಿರುವಂತದ್ದು, ಕರ್ತವ್ಯ ನಿರತ ಕಾಕಿ ಮೇಲೆ ಹಲ್ಲೆ ಮಾಡಿರುವಂತದ್ದು. ಶೋಭಾ ರಾಣಿ ಅವರು ಕೂಡ ಮಹಿಳೆ, ಸೈಲೆಂಟ್ ಆಗಿರುವಂತದ್ದೇ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರೋದೀಗ. ಪ್ರಭಾವಿಗಳಿಗೆ ಒಂದು, ಜನಸಾಮಾನ್ಯರಿಗೆ ಒಂದು.
ಖಂಡಿತ ಪೃಥ್ವಿ, ಈ ವಿಚಾರವಾಗಿ ಮಂಡ್ಯ ಪೊಲೀಸರು ಖಡಕ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಏನು FIR ದಾಖಲಾಗಿದೆ, FIR ದಾಖಲಾದ ಬಳಿಕ ಆಕೆಯನ್ನ ವಶಕ್ಕೆ ಪಡೆದುಕೊಳ್ಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಆ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಇನ್ನು ಇಂಟರ್ನಲ್ ಮಾಹಿತಿಯನ್ನ ಅಂದ್ರೆ ಪೊಲೀಸ್ ಮೂಲಗಳ ಮಾಹಿತಿಯನ್ನ ನೋಡದೆ ಆದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಪೊಲೀಸರ ಮೇಲಿನ ಈ ಹಲ್ಲೆಯನ್ನ ಪೊಲೀಸರೇ ಈ ಒಂದು ನ್ಯಾಯ ದೊರಕಿಸುವಂತ ಕೆಲಸವನ್ನು ಮಾಡ್ಬೇಕಾಗತ್ತೆ. ಆಕೆಯನ್ನ ವಶಕ್ಕೆ ಪಡೆದುಕೊಂಡು ಏನು ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನ ಈ ಮಾಡ್ಬೇಕಾಗುತ್ತೆ. ಹಲ್ಲೆ ಆದ್ರೂ ಆ PSI ಹೆಂಗ್ ಸುಮ್ಮನೆ ಬಂದ್ರು ಅಂತ ಕಾಕಿ ಪವರ್ ಅಲ್ಲೇ ತೋರ್ಸೋದಲ್ವಾ? ಈಗ ಬೇರೆಯವ್ರು ಹಲ್ಲೆ ಮಾಡಿದ್ರೆ ಆ PSI ಹಂಗೆ ಬಿಟ್ಟು ಬಂದಿರೋರಂತ FIR ದಾಖಲು ಮಾಡಿ ಆಮೇಲೆ ಏನ್ ಕ್ರಮ ಹೇಳ್ತಾರೆ SP ಆಮೇಲೆ ನೋಡೋಣ ಅಂತ ಸುಮ್ಮನೆ ಬಿಟ್ಟು ಬಂದಿರೋರಂತ ಕಡಕ್ಕಿಲ್ವಂತ ಸವಿತಾ ಅವರು? ಪೃಥ್ವಿ, ಅವರು ಖಡಕ್ ಆಗಿರೋದ್ರಿಂದಲೇ ಯಾವುದೇ ರಾಜಿ ಪಂಚಾಯತಿಗೆ ಅವರು ಒಪ್ಕೊಂಡಿಲ್ಲ. ಹೀಗಾಗಿ ಆಕೆಯ ವಿರುದ್ಧ ಅಂದ್ರೆ ಆಕೆಯ ದೌರ್ಜನ್ಯ ಏನಿದೆ ಆ ದೌರ್ಜನ್ಯದ ವಿರುದ್ಧ FIR ಅನ್ನ ದಾಖಲು ಮಾಡಿರುವಂತದ್ದು. ಸಾಕಷ್ಟು ಒತ್ತಡಗಳು ಅವ್ರಿಗಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಒತ್ತಡದ ನಡುವೆ ಕೂಡ ಯಾರಾದರೂ ಪರವಾಗಿಲ್ಲ ಹಲ್ಲೆಯನ್ನ ಮಾಡುವಂತದ್ದು ಹಕ್ಕನ್ನ ಯಾರಿಗೂ ಅವರಿಗೆ ಕೊಟ್ಟವ್ರು ಯಾರು, ಹೀಗಾಗಿ ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸವಿತಾ ಅವರು ದೂರನ್ನ ಕೊಟ್ಟಿದ್ದಾರೆ. FIR ಕೂಡ ಆರ್ತಿ ಉಕ್ಕಡದಲ್ಲಿ CCTV ಎಲ್ಲ ಇರ್ಲಿಲ್ವಾ ಸುನಿಲ್? ನಾನು ನೋಡಿದ್ದೀನಿ ಅಲ್ಲಿ CCTVಗಳು ಕೆಲವೊಂದ್ ಕಡೆ ಇದ್ದಿದ್ದನ್ನ ಗಮನಿಸಿದ್ದೆ. ಅದ್ರಲ್ಲಿ ಮೇನ್ ಗರ್ಭಗುಡಿ ಹತ್ರ ಅಂದ್ರೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಅಲ್ಲೆಲ್ಲೂ ಕೂಡ ವಿಜುವಲ್ಸ್ ರೆಕಾರ್ಡ್ ಆಗಿಲ್ವಾ? ಖಂಡಿತ ರೆಕಾರ್ಡ್ ಆಗಿದೆ. CCTV ಫುಟೇಜ್ ಕೂಡ ಪೊಲೀಸರ ಬಳಿ ಇರುವಂತದ್ದು. ಪೊಲೀಸರು DVR ಅನ್ನ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾದಂತ ಅಂದ್ರೆ ಗಲಾಟೆ ಏನಾಯ್ತು ಆ ಗಲಾಟೆಯ CCTV ಫುಟೇಜ್ ಪೊಲೀಸರ ಬಳಿ ಇರತಕ್ಕಂಥದ್ದು. ಪೊಲೀಸರು ಅದನ್ನ ಅಂದ್ರೆ ಮುಂದಿನ ತನಿಖೆಗಾಗಿ ಪೊಲೀಸರು ಆ ಒಂದು DVR ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಆ ವಿಡಿಯೋ ಇದುವರೆಗೂ ಕೂಡ ಆಚೆ ಲೀಕ್ ಆಗದೆ ಇರೋಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಡಕ್ಕ ಕಾಣಿಸ್ತಾ ಇರುವಂತವ್ರು ಯಾರಪ್ಪ? ನಮ್ಮ ಗೃಹ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯ ಆಕ್ಷನ್ ತಗೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆ ಕೊಡ್ತಾರೆ ನೋಡ್ಬೇಕು. ಇದೇ ರೀತಿಯಾಗಿ ತುಮಕೂರು ಶಾಸಕರಾಗಿರುವಂತ ಗ್ರಾಮಾಂತರ ಶಾಸಕರಾಗಿರುವಂತ ಸುರೇಶ್ ಗೌಡ್ರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ ಪಟ್ವಿ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ ಪಟ್ವಿ. ಯಾರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನೋಡೋಣ ಯಾವ ರೀತಿಯ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಅಂತ. ನೆಕ್ಸ್ಟ್ ಬುಲೆಟಿನ್ ಅಲ್ಲೂ ಕೂಡ ಇದನ್ನು ಕ್ಯಾರಿ ಓವರ್ ಮಾಡ್ತೀವಿ. ಬಿಕಾಸ್ ಜನಸಾಮಾನ್ಯರಿಗೆ ಒಂದು